ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ನನ್ನ ಹೆಸರು ಶಿವಾನಂದ್. ನಾನು ನಿಮಗೆ APJ ಅಬ್ದುಲ್ ಕಲಾಂ ಅವರ 5 ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ. 1ನೇ ಪುಸ್ತಕದ ಹೆಸರು ನನ್ನ ಪಯಣ. ನನ್ನ ಪಯಣದಲ್ಲಿ ಅವ್ರದ್ದು ಆತ್ಮಚರಿತ್ರೆಯನ್ನು ಹೇಳಿದ್ದಾರೆ. ಆತ್ಮಚರಿತ್ರೆ ಅಂದರೆ ಅವರು ಬಾಲಕನಾಗಿದ್ದಾಗಿಂದ ಮತ್ತು 84ನೇ ವಯಸ್ಸಿನ ತನಕ ಅವ್ರದ್ದು ಜೀವನದ ಒಂದು ಘಟನೆಗಳನ್ನು ಈ ಪುಸ್ತಕದಲ್ಲಿ ಹೇಳ್ಕೊತ ಹೋಗಿದ್ದಾರೆ. ಅವ್ರ ತಂದೆ ಅವ್ರದ್ದು, ಅವ್ರದ್ದು ಅಕ್ಕರವ್ರದ್ದು, ಅವ್ರ ತಾಯಿ ಅವ್ರದ್ದು ಭಾವ ಜಲಾಲುದ್ದೀನ್ ಅವ್ರದ್ದು, ಅಥವಾ ಅವರ ಕಲಿಸಿದಂಥ ಗುರುಗಳ ಬಗ್ಗೆ, ಅಥವಾ ಅವ್ರ ಜೊತೆ ಕೆಲಸ ಮಾಡಿದಂಥ ವಿಕ್ರಮ್ ಸಾರಾಭಾಯಿ ವಿಜ್ಞಾನಿ ಅವ್ರ ಜೊತೆ, ಆಮೇಲೆ ರಾಷ್ಟ್ರಪತಿ ಆದ ಬಳಿಕ ಎಲ್ಲವನ್ನ ಈ ಪುಸ್ತಕದಲ್ಲಿ ಅವರು ತಿಳಿಸಿದ್ದಾರೆ. ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು, ತುಂಬ ಅದ್ಭುತವಾಗಿದೆ. 2ನೇ ಪುಸ್ತಕ ಅಂದರೆ ಪ್ರಜ್ವಲಿತ ದೀಪಗಳು. ಈ ಪುಸ್ತಕದಲ್ಲಿ ನಮ್ಮ ದೇಶಕ್ಕೆ ಎಂಥ ಯುವಕರು ಬೇಕಾಗಿದ್ದಾರೆ, ಯುವತಿಯರು ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮ ದೇಶಕ್ಕೆ ಏನೇನು ಕೊಡುಗೆ ಕೊಡಬೇಕು, ಅಥವಾ ಹಿಂದಿನ ಕಾಲದಲ್ಲಿ ವಿಜ್ಞಾನಿಗಳು ಮತ್ತು ನಮ್ಮ ಸ್ವಾಮೀಜಿಗಳು ಯಾವ ರೀತಿ ಒಂದು ಈ ದೇಶಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ ಮುಂತಾದ ವಿಷಯಗಳನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. 3ನೇ ಪುಸ್ತಕ ಯಾವುದಂದರೆ ಮಾರ್ಗ ತೋರುವ ಮಹಾನ್ ಚೇತನಗಳು. ಇದರಲ್ಲಿ ನಮಗೆ ಮಾರ್ಗ ತೋರುವ ಮಹಾನ್ ಚೇತನಗಳು ಅಂದರೆ ಹಿಂದಿನ ಕಾಲದಲ್ಲಿ ವಿಜ್ಞಾನಿಗಳು ಯಾವ ಫೀಲ್ಡಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಮತ್ತು ನಮ್ಮ ಒಳಗಿನಂಥ ಇರ್ತಕ್ಕಂಥ ಅಂತಃಸತ್ವವನ್ನು ನಾವು ಯಾವ ರೀತಿ ಬಡಿದೆಬ್ಬಿಸಬೇಕು, ಅಥವಾ ನಾವು ಯಾಕೆ ಹುಟ್ಟೇವಿ, ಏನು ಉದ್ದೇಶ, ಮತ್ತು ಮುಂತಾದ ವಿಷಯಗಳನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಪೈಥಾಗೋರಸ್ ಇರ್ಬೋದು, ಅಥವಾ ಐನ್ಸ್ಟೀನ್ ಇರ್ಬೋದು, ಅಥವಾ ಗೆಲಿಲಿಯೋ ಇರ್ಬೋದು, ಈ ವಿಜ್ಞಾನಿಗಳ ವಿಷಯವನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅಶೋಕ ಇರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಒಂದು ಸ್ವಲ್ಪ ಸಮರಿ ರೀತಿಯಲ್ಲಿ APJ ಅಬ್ದುಲ್ ಕಲಾಂ ಅವರು ಹೇಳ್ಕೊತ ಹೋಗಿದ್ದಾರೆ. ಇದನ್ನು ಅರುಣ್ ತಿವಾರಿ ಮತ್ತು APJ ಅಬ್ದುಲ್ ಕಲಾಂ ಇಬ್ಬರು ನಡುವಿನ ಸಂಭಾಷಣೆ ಈ ಪುಸ್ತಕದಲ್ಲಿದೆ. ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು. ಅದರ ಬಳಿಕ 4ನೇ ಪುಸ್ತಕ ಅತೀಂದ್ರಿಯತ್ವ. ಇದು ಮಹಾರಾಜ್ ಸ್ವಾಮೀಜಿ ಅಂತೇಳಿ ಅವ್ರ ನಡುವೆ ಮತ್ತು APJ ಅಬ್ದುಲ್ ಕಲಾಂ ನಡುವೆ ಒಂದು ಸಂಭಾಷಣೆ, ಅಂದರೆ ಅವ್ರ ನಡುವೆ ಉದ್ದೇಶಿಸಿದಂಥ ಮಾತುಕತೆಯನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು. ಅದರ ಬಳಿಕ ಲಾಸ್ಟ್ನೇ ಪುಸ್ತಕ ಯಾವುದು ಅಂದರೆ ಆಗ್ನೇಯ ರೆಕ್ಕೆಗಳು. ಇದರಲ್ಲಿ ಅವರು ಆಗ್ನೇಯ ರೆಕ್ಕೆಗಳು ಅಂದರೆ ಅವ್ರದ್ದು ಹಂತಗಳನ್ನು ಹೇಳುತ್ತಿದ್ದಾರೆ. 1ರಿಂದ 7 ಹಂತದ ತನಕ ಅವ್ರ ಜೀವನ ಸಂದೇಶವನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ನಿಮಗೆ ಪುಸ್ತಕದ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.